ಸಾಲ ಮಾಡೋದ್ರ ಬಗ್ಗೆ ಸಾಲ ಯಾವ್ದಕ್ ಮಾಡ್ಬೇಕು ಯಾವ್ದಕ್ ಮಾಡಬಾರ್ದು ಅಂತ ಯಾವ್ದಕ್ ಏನ್ ಹೇಳ್ತೀರಿ ನೀವು? ಮೊದಲನೇದು ಶೋಕಿ ಸಾಲ ಮಾಡಬಾರ್ದು. ಶೋಕಿಗೆ ಸಾಲ ಮಾಡಬಾರ್ದು. ಏನಕ್ಕೆ ಅಂತಂದ್ರೆ ಈಗ ಎಷ್ಟೋ ಅದು ನಮ್ಗೊಂದು ಇದು ಸರ್, IT ಪ್ರೊಫೆಷನಲ್ ಅಂತ ನಾವು ಎದೆ ಎಬ್ಬಿಸಿ ಹೋಗ್ತಿದ್ವಿ. ಅದು ನಂದೇ ಕತೆ ಹಂಗೆ. ಒಂದ್ ದಿವಸ ಹಿಂಗೆ ಆಫೀಸಲ್ಲಿ ಕೆಲಸ ಮುಗಿದು ಒಬ್ಬರನ್ನ ಫ್ರೆಂಡ್ ಮೀಟ್ ಮಾಡ್ಬೇಕಾಗಿತ್ತು. ಆಫೀಸಿಂದ ಹೊರಗಡೆ ಬಂದು ಆಟೋರ್ನ ಕರೆದೆ. ಅವಾಗಿನ್ನೂ ನನ್ನ ಹತ್ರ ಗಾಡಿ ಯಾವ್ದಿರ್ಲಿಲ್ಲ. ಆಟೋ ಅವ್ರು ಬಂದ್ರು, ಆಟೋ ಹತ್ಕೊಂಡು ಹೋಗ್ತಿದ್ದೆ. ಹಿಂಗೆ ಮಾತಾಡ್ತಾ ಸರ್, ನಾವು IT ಅವ್ರು ಸರ್, ನಾವು IT ಅವರು ಅಂತಂದ್ರೆ ಒಂಥರ ನಾವು IT ಅವ್ರನ್ನು ಒಂದು ಗತ್ತು ಫುಲ್ ಹಂಗೆ ಕೂತಿದ್ವಿ. ನಾನು ಯೂಶಲಿ ಕೂತವ್ರ ಜೊತೆ ಎಲ್ಲ ಮಾತಾಡ್ತಿರ್ತೀನಿ. ಮಾತಾಡ್ತಾ ಆಟೋ ಅವ್ರು ಒಂದು ಮಾತಾದ್ರು, ಸರ್ ನೀವು IT ಇದ್ದೀರಿ, ಚೆನ್ನಾಗಿ ಸಂಪಾದನೆ ಮಾಡ್ತಿರ್ಬೇಕಲ್ಲ ಅಂತಾರೆ. ಹೌದು ಸರ್, ಒಂದು 30-40 ಸಾವಿರ ಬರುತ್ತೆ ತಿಂಗಳಿಗೆ ಅಂತಂದೆ. ನಾನು ಅವ್ರ ಜೊತೆ ಕೇಳಕ್ ಶುರು ಮಾಡಿದೆ, ಸರ್ ಮತ್ತೆ ನೀವು ಆಟೋ ಎಲ್ಲ ಓಡಿಸ್ತಿರಲ್ಲ, ಹೆಂಗ್ ನಡೀತಿದೆ ನಿಮ್ ಜೀವನ ಅಂತಂದೆ. ಏನಿಲ್ಲ ಸರ್, ಬೆಂಗಳೂರಲ್ಲಿ 1-2 ಸೈಟ್ ಇದೆ, ಒಂದ್ ಮನೆ ಇದೆ ಅಂತಂದ್ರು. ಏರಿರೋದೆಲ್ಲ ಪಿತ್ತ ಎಲ್ಲ ಇಳಿತೆ ಅಂದಲ್ಲ, ಹಂಗಾಯ್ತು. ಸರ್ ನೆಕ್ಸ್ಟ್ ಕೇಳಿದೆ, ಸರ್ ಏನ್ ಮಾಡ್ತೀರಾ ಸರ್ ನೀವು? ಸರ್ ಏನಿಲ್ಲ, ಇದೊಂದು ಆಟೋ ಇದೆ, ಇನ್ನೊಂದು 15-20 ಆಟೋ ಬಾಡಿಗೆ ಬಿಟ್ಟಿದೀನಿ ಸರಿ ಅಂತಂದ್ರು. 15-20 ಆಟೋ ಬಾಡಿಗೆ ಬಿಟ್ಟಿದೀನಿ ಅಂತಂದ್ರು. ನನಗೆ ಕರೆಕ್ಟ್ ಆಗಿ ನೆನಪಿದ್ರೆ ಗೊತ್ತಿಲ್ಲ, ಹೆಚ್ಚು ಕಡಿಮೆ ದಿವಸಕ್ಕೆ ಒಂದು 150 ರೂಪಾಯಿ 200 ರೂಪಾಯಿನೋ ಒಂದು ಆಟೋ ಬಾಡಿಗೆ ಬರುತ್ತೆ ಅಂತಂದಿದ್ರು. ಸರ್ ಹಂಗ್ ಬಿಟ್ಟಿದೀನಿ, ಅದರಿಂದ ದುಡ್ಡು ಬರುತ್ತೆ, ಮತ್ತೆ ಮಕ್ಕಳನ್ನೆಲ್ಲ ಒಳ್ಳೆ ಸ್ಕೂಲ್ಗೆ ಹಾಕಿದೀನಿ, 2 ಸೈಟ್ ಇದೆ ಅಂತಂದೆ. ಸರ್ ಆ ಮೂಮೆಂಟ್ ಅಲ್ಲಿ ನನಗೆ ಮನೆ ಇರ್ಲಿಲ್ಲ, ಒಂದ್ ಸ್ವಂತ ಗಾಡಿ ಇರ್ಲಿಲ್ಲ. ಓಕೆ, ಸೊ ಹಂಗಿತ್ತು. ಇವರು ಇನ್ವೆಸ್ಟ್ ಮಾಡ್ತಿದ್ರು, ಏನಕ್ಕೆ? ಇವ್ರ ಬಿಸ್ನೆಸ್ ಬಿಲ್ಡ್ ಮಾಡಕ್ಕೆ. ಅವರು ಸಾಲ ಮಾಡಿ ತಗೊಂಡಿದ್ರು ಆಟೋಗಳನ್ನ, ಇಲ್ಲ ಬಟ್ ಅವ್ರು ಗ್ರೋ ಮಾಡಿದ್ರು. ನಾವ್ ಏನ್ ಮಾಡ್ತೀವಿ, ಸುಮಾರು ಸಲ ಶೋಕಿಗೆ ಅಂತ ಇಲ್ದೇ ಇರೋ ದುಡ್ಡನ್ನ ಕಟ್ಟಿ ಕಾರ್ ತಗೋತೀವಿ. ಹೌದು, ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಜೊತೆಗೆ ಯಾವ್ದಕ್ ಬೇಕೋ ಅದಕ್ಕೆ ಇನ್ವೆಸ್ಟ್ ಮಾಡಿನೂ ತಗೊಳ್ಳಿ.